ಪ್ರಕರಣ ವಿಕಾಸ್ ಕುಮಾರ್ ಅಮಾನತು ರದ್ದು ಮಾಡಲಾಗಿದೆ. ವಿಕಾಸ್ ಕುಮಾರ್ ಹೆಚ್ಚುವರಿ ಪೊಲೀಸ್ ಆಯುಕ್ತ ಅಮಾನತು ರದ್ದು ಮಾಡಿ ಸಿಐಟಿಯಿಂದ ಮಹತ್ವದ ಆದೇಶವನ್ನು ಹೊರಡಿಸಲಾಗಿದೆ. ವಿಕಾಸ್ ಅವರನ್ನ ಸೇವೆಯಲ್ಲಿ ಮುಂದುವರಿಸುವುದಕ್ಕೆ ಆದೇಶವನ್ನು ಮಾಡಲಾಗಿದೆ. ಅಮಾನತುಗೊಂಡ ತಿಂಗಳನ್ನ ಕರ್ತವ್ಯದ ತಿಂಗಳು ಅಂತ ಪರಿಗಣನೆ ಮಾಡಲಾಗ್ತಾ ಇದೆ. ಇತರೆ ಅಧಿಕಾರಿಗಳಿಗೆ ಅದೇ ಪ್ರಯೋಜನ ನೀಡುವ ಬಗ್ಗೆ ನಿರ್ದೇಶನವನ್ನು ಮಾಡಲಾಗಿದೆ. ಅಮಾನತುಗೊಂಡವರಿಗೆ ಅದೇ ಪ್ರಯೋಜನ ನೀಡುವ ನಿರ್ದೇಶನ ನೀಡಲಾಗಿದೆ. ಅಮಾನತು ವಿರುದ್ಧ ಸಿಎಟಿ ಮೆಟ್ಟಿಲೇರಿದ್ದ ವಿಕಾಸ್ ಕುಮಾರ್ ನೋಡಿ, ಈ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಗೆ ಕರ್ತವ್ಯ ಲೋಪದ ಹಿನ್ನೆಲೆಯಲ್ಲಿ ಅಮಾನತು ಮಾಡಿ ಆದೇಶವನ್ನು ಹೊರಡಿಸಲಾಗಿತ್ತು. ಅಂದರೆ ಅವತ್ತಿನ ಸಿದ್ಧತೆ ಭದ್ರತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರು ಪಾತ್ರ ಲೋಪ ಆಗಿದೆ ಅನ್ನುವಂಥ ಕಾರಣಕ್ಕಾಗಿ ಈ ಆದೇಶವನ್ನು ಪ್ರಶ್ನಿಸಿ ಅವರು ಸಿಐಟಿ ಮೆಟ್ಟಿಲೇರಿದ್ರು. ಇದೀಗ ಮಹತ್ವದ ಆದೇಶ ಬರ್ತಾ ಇದೆ. ಈ ಕಾರಣಕ್ಕಾಗಿ ಇವರ ಅಮಾನತು ಏನು ಮಾಡಲಾಗಿತ್ತು ಅದನ್ನು ರದ್ದು ಮಾಡಲಾಗ್ತಾ ಇದೆ. ಸೊ ಇವರ ಅಮಾನತು ರದ್ದು ಆಗ್ತಾ ಇದೆ ಅಂತಂದರೆ ಹಾಗಿದ್ರೆ ಹೆಚ್ಚುವರಿ ಪೊಲೀಸ್ ಆಯುಕ್ತ ವಿಕಾಸ್ ಅವರ ಈ ಅಮಾನತು ರದ್ದಾಗ್ತಾ ಇದೆ ಅಂದರೆ ಇನ್ನುಳಿದಂತೆ ಕೆಲವು ಅಧಿಕಾರಿಗಳನ್ನು ಕೂಡ ಅಮಾನತು ಮಾಡಿದ್ರು. ಹಾಗಿದ್ರೆ ಅವರ ಅಮಾನತು ಕೂಡ ವಾಪಸ್ ಆಗುತ್ತಾ, ರದ್ದಾಗತ್ತಾ, ಅಥವಾ ಅವರಿಗೆ ಯಾವ ಥರ ಆಗತ್ತೆ ಅನ್ನೋದು ಈಗ ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಇದೀಗ ಹೆಚ್ಚುವರಿ ಪೊಲೀಸ್ ಆಯುಕ್ತ ವಿಕಾಸ್ ಅವರ ಈ ಮಹತ್ವದ ಆದೇಶ ಏನಿದೆ ಅಮಾನತು ರದ್ದು ಕೋರಿ, ಇದು ಇವ್ರಿಗೆ ಮಾತ್ರ ಅಪ್ಲೈ ಆಗ್ತಾ ಇದೆಯಾ, ಹೇಗೆ ಏನು ಅಂತ? ನೀತಿ ಏನು, ಈಗಾಗಲೇ ಸರ್ಕಾರ ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಮಿಷನರ್ ಸೇರಿದಂತೆ ಇನ್ನಿಬ್ಬರು IPS ಅಧಿಕಾರಿಗಳನ್ನ ಅಮಾನತು ಮಾಡಲಾಗಿತ್ತು. ಇದನ್ನ ಚಾಲೆಂಜ್ ಮಾಡಿದಂತ ಹೆಚ್ಚುವರಿ ಪೊಲೀಸ್ ಆಯುಕ್ತ ಆಗಿದ್ದಂತ ವಿಕಾಸ್ ಹಿಂದೆ ಏನು ಅವರು ಹೆಚ್ಚುವರಿ ಪೊಲೀಸ್ ಆಯುಕ್ತರಾಗಿದ್ರು, ಅವ್ರನ್ನೂ ಕೂಡ ಅಮಾನತು ಮಾಡಲಾಗಿತ್ತು. ಇದನ್ನ ಸಿಐಟಿಗೆ ಏನು ಇವರು ಕ್ಯಾಟ್ಗೆ ಚಾಲೆಂಜ್ ಅನ್ನ ಮಾಡಿದ್ರು. ಸೊ ಅಲ್ಲಿ ಅರ್ಜಿಯ ವಿಚಾರಣೆಯನ್ನು ನಡೆಸಿರುವಂತ ಕ್ಯಾಟ್ ಈಗಾಗಲೇ ಅವರ ಪರವಾಗಿ ಅಂದ್ರೆ ಸರ್ಕಾರ ಮಾಡಿದಂತ ಅಮಾನತ್ ಏನಿತ್ತು ಅದನ್ನ ರದ್ದು ಮಾಡಿ ಆದೇಶವನ್ನ ಮಾಡಿರುವಂತದ್ದು. ಸೊ ಈ ಮೂಲಕ ಸರ್ಕಾರಕ್ಕೆ ಬಹಳ ದೊಡ್ಡ ಮಟ್ಟದ ಇದು ಹಿನ್ನಡೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಚಿನ್ನಸ್ವಾಮಿ ಸ್ಟೇಡಿಯಂನ ಕಾಲ್ತುಳಿತ ಏನಿತ್ತು, ಇಡೀ ಪ್ರಕರಣ ಸುಮಾರು 11 ಜನರು ಸಾವನ್ನ ಅಪ್ಪಿದ್ರು. ಅದಕ್ಕೆ ಸಂಪೂರ್ಣವಾಗಿ ಸರ್ಕಾರ ತನ್ನ ತಪ್ಪನ್ನ ಪೊಲೀಸರ ಮೇಲೆ ಅವರ ಹಣೆಪಟ್ಟನ್ನ ಅವರನ್ನ ಗುರಿ ಮಾಡಿ ಒಟ್ಟು 5 ಜನ ಅಧಿಕಾರಿಗಳನ್ನ ಇವರು ಸಸ್ಪೆಂಡ್ ಮಾಡಲಾಗಿತ್ತು. ಅದ್ರಲ್ಲಿ 3 ಜನ IPS ಆಫೀಸರ್ ಇದ್ರು. ಇದೇ ಇತಿಹಾಸದಲ್ಲಿ ಮೊದಲ ಬಾರಿಗೆ ಒಂದು ಕಮಿಷನರ್ನ ಏನು ಅಮಾನತು ಮಾಡಲಾಗಿತ್ತು. ಹೆಚ್ಚುವರಿ ಪೊಲೀಸ್ ಆಯುಕ್ತರಾಗಿದ್ದ ವಿಕಾಸ್ ಕುಮಾರ್ ಅವ್ರನ್ನು ಕೂಡ ಅಮಾನತ್ ಮಾಡಲಾಗಿತ್ತು. ಅದ್ರ ಜೊತೆ ಕೇಂದ್ರ ವಿಭಾಗದ DCP ಆಗಿರುವಂತ ಏನು ಶೇಖರ್ ಟೆಕ್ಕಣ್ಣ ಅವ್ರನ್ನು ಕೂಡ ಅಮಾನತ್ ಮಾಡಲಾಗಿತ್ತು. ಅದರಲ್ಲಿ ಏನು ಕ್ಯಾಟ್ಗೆ ಚಾಲೆಂಜ್ ಮಾಡಿದಂಥದ್ದು ವಿಕಾಸ್ ಈಗ ಅವರ ಪರವಾಗಿ ಕೂಡ ಈಗಾಗಲೇ ತೀರ್ಪು ಬಂದಿರುವಂತದ್ದು. ಸರ್ಕಾರ ಮಾಡಿರುವಂತಹ ಆದೇಶ ಏನಿದೆ ಅದು ತಪ್ಪು ಅಂತೇಳಿ ಆ ಅಮಾನತನ್ನ ರದ್ದು ಮಾಡಿದೆ. ಸದ್ಯ ಮುಂದಿನ ದಿನಗಳಲ್ಲಿ ಇದು ಸರ್ಕಾರಕ್ಕೆ ಬಹಳ ದೊಡ್ಡ ಮಟ್ಟದ ಹಿನ್ನಡೆ. ಅದರ ಜೊತೆಗೆ ಇವರಿಗೆ ಮತ್ತೆ ಇಲ್ಲಿಗೆ ರೀಪೋಸ್ಟಿಂಗ್ ಅನ್ನ ಕೊಡ್ತಾರ ಅನ್ನೋದು ಈಗಿರುವಂತದ್ದು. ಯಾಕಂದ್ರೆ ಅವ್ರದ್ದು ತಪ್ಪಿಲ್ಲ ಅಂತ ಹೇಳಿದ್ಮೇಲೆ ಅವರಿಗೆ ಅಲ್ಲೇ ರೀಪೋಸ್ಟಿಂಗ್ ಅನ್ನ ಕೊಡ್ಬೇಕಾಗತ್ತೆ. ಇವರು ಬೆಂಗಳೂರು ನಗರದ ಏನು ಹೆಚ್ಚುವರಿ ಪೊಲೀಸ್ ಆಯುಕ್ತರಾಗಿ ಪಶ್ಚಿಮ ವಿಭಾಗಕ್ಕೆ ನೇಮಕಗೊಂಡಿದ್ದಂತವ್ರು. ಸೊ ಅವರನ್ನು ಕೂಡ ಅಮಾನತು ಮಾಡಲಾಗಿತ್ತು. ಮತ್ತೆ ಪುನಃ ಅವರಿಗೆ ಅಲ್ಲೇನೆ ಪೋಸ್ಟಿಂಗ್ ಆಗುತ್ತಾ ಅನ್ನೋದು ಮುಂದಿನ ದಿನಗಳಲ್ಲಿ ಕಾಯ್ದು ನೋಡ್ಬೇಕಾಗತ್ತೆ. ಸರ್ಕಾರ ಅಲ್ಲಿಗೆ